Hello students. Okay, this time I thought I will take this online grammar class which will help you for your exams, and today I thought of taking this notes making. So notes making ಅಂತಂದರೆ ಎಲ್ಲಿ ಗೊತ್ತಾಗುತ್ತೆ? Here, make notes. ನಿಮ್ಮ ಕ್ವೆಶ್ಚನ್ ಪೇಪರ್ನಲ್ಲಿ ನೋಟ್ಸ್ ಮೇಕಿಂಗ್ ಕ್ವೆಶ್ಚನ್ ಎಲ್ಲಿದೆ ಅಂದರೆ ಕ್ವೆಶ್ಚನ್ ನಂಬರ್ 31. ಇದರ ಕ್ವೆಶ್ಚನ್ ಸ್ಟ್ರಕ್ಚರ್ ಹೇಗಿದೆ ಅಂತಂದರೆ there will be few boxes, along with these boxes there will be a passage. ಒಂದು ಪ್ಯಾಸೇಜ್ ಕೊಡ್ತಾರೆ, ಆ ಪ್ಯಾಸೇಜ್ ನೀವು ಓದಬೇಕಾಗತ್ತೆ. ಅದರ ಸಂಬಂಧವಾಗಿ ನೀವು ಇಲ್ಲಿ ಹುಡುಕಬೇಕಾಗತ್ತೆ. ಈ ಒಂದು ಬಾಕ್ಸಸ್ಗೆ ನೀವು ರಿಲೇಟ್ ಮಾಡಬೇಕು. ಸೊ ಫಸ್ಟ್ ನಾವೇನು ಮಾಡೋಣ, ಈ ಪ್ಯಾಸೇಜ್ನ ಓದೋಣ. ಏನಿದೆ ಪ್ಯಾಸೇಜ್ನಲ್ಲಿ? ಇಟ್ಸ್ ವೆರಿ ಶಾರ್ಟ್ ಪ್ಯಾಸೇಜ್. Paradise Lost is an epic poem in blank verse by the 17th century English poet John Milton. The first version, published in 1667, consisted of 10 books with over 10,000 lines of verse. A second edition followed in 1674, arranged into 12 books with minor revisions throughout and a note on the versification. It is considered by critics to be Milton's major work and helped solidify his reputation as one of the greatest English poets of his time. ಸೊ ಈ ಪ್ಯಾಸೇಜ್ ಸಂಬಂಧದಿಂದ ಈ ಒಂದು ಬಾಕ್ಸಸ್ ಹಾಕಿದ್ದಾರೆ ಇಲ್ಲಿ. ಸೊ ನೀವು ಇಲ್ಲಿರುವಂತಹ ಎಲ್ಲ ಇದ್ರ ಬಾಕ್ಸಸ್ ಸುತ್ತ ಇರುವಂಥ ಎಲ್ಲ ವರ್ಡ್ಸ್ನ ಚೆಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಏನಿದೆ? ಫಸ್ಟ್ ವರ್ಷನ್ ಪಬ್ಲಿಷ್ಡ್ ಇನ್, ನಿಮಗೆ ಗೊತ್ತಾಗಲಿಲ್ಲ ಏನು ಅಂತ. ಸೊ ಫಸ್ಟ್ ಪ್ಯಾರಡೈಸ್ ಲಾಸ್ಟ್ ನೋಡಿದ್ರಿ. ಸೆಕೆಂಡ್ ವರ್ಷನ್ ಪಬ್ಲಿಷ್ಡ್, ಅರೇಂಜ್ಡ್ ಇಂಟು, ಕನ್ಸಿಡರ್ಡ್ ಬೈ ಕ್ರಿಟಿಕ್ಸ್, ಇದೆಲ್ಲ ವರ್ಡ್ಸ್ ಚೆಕ್ ಮಾಡಿದ್ಮೇಲೆ ಸೊ ನೀವು ಫಸ್ಟ್, ಸೆಕೆಂಡ್, ಥರ್ಡ್ ನಂಬರ್ಸ್ನ ನೋಡ್ತೀರ. ಸೊ ಫಸ್ಟ್ ನಂಬರ್ ಇಲ್ಲಿದೆ, ಸೆಕೆಂಡ್ ಇಲ್ಲಿ, ಸೊ ಥರ್ಡ್ ಇಲ್ಲಿ, ಇದು ಫೋರ್ತು, ಇದು ಫಿಫ್ತ್, ಇದು 6, ಇದು 7, ಇದು 8. ಸೊ ಟೋಟಲಿ ಇದು 8 ಆನ್ಸರ್ಸ್ನ ನೀವು ಇಲ್ಲಿ ಫಿಲಪ್ ಮಾಡಬೇಕು. ಸೊ ನೀವು ಇಲ್ಲಿ ನೋಡ್ಬೋದು 8 ಮಾರ್ಕ್ಸ್. 8 ಮಾರ್ಕ್ಸ್ ಅಂದರೆ ಒಂದಕ್ಕೆ ಅರ್ಧ ಮಾರ್ಕ್ಸ್. ಸೊ ಟೋಟಲ್ಲು 4 ಮಾರ್ಕ್ಸ್. ಒಂದು ನೀವು ಬರೆದಂಥ ಪ್ರಶ್ನೆದು ಒಂದು ಆನ್ಸರಿಗೆ ಅರ್ಧ ಮಾರ್ಕ್ಸ್ ನಿಮಗೆ ಕೊಡಲಾಗ್ತದೆ. ಸೊ ದಟ್ ಈಸ್ ದಿ ಮಾರ್ಕ್ಸ್ ಸ್ಟ್ರಕ್ಚರ್. ಸೊ ಇಲ್ಲಿ ನೀವೇನು ಮಾಡಬೇಕಾಗತ್ತೆ, ಪ್ಯಾರಡೈಸ್ ಲಾಸ್ಟ್ ಅಂತ ನೋಡಿದೆ. ಇಲ್ಲಿರುವಂಥದ್ದು ಪ್ಯಾರಡೈಸ್ ಲಾಸ್ಟ್ ನೋಡಿರಿ, ಇದು ಸುತ್ತ ಇದೆ ಪ್ಯಾರಡೈಸ್. ಇಟ್ ಈಸ್ ಮೇನ್ ಕ್ವೆಶ್ಚನ್. ಸೊ ಇದರ ಸಂಬಂಧವಾಗಿ 1, 2, 3, 4. ಸೊ ಈ ಎಲ್ಲ ಸುತ್ತ ಇರುವಂಥ ಕ್ವೆಶನ್ಸ್ ಎಲ್ಲ ಇದಕ್ಕೆ ರಿಲೇಟೆಡ್. ಪ್ಯಾರಡೈಸ್ ಲಾಸ್ಟ್ ಅಂದರೆ ಇದು ಒಂದು ಕಾಮನ್ ಪಾಯಿಂಟ್. ಪ್ಯಾರಡೈಸ್ ಲಾಸ್ಟ್ ಫಸ್ಟ್ ವರ್ಷನ್ ಪಬ್ಲಿಷ್ಡ್, ಪ್ಯಾರಡೈಸ್ ಲಾಸ್ಟ್ ಆ್ಯಂಡ್ ಡ್ಯಾಶ್, ಪ್ಯಾರಡೈಸ್ ಲಾಸ್ಟ್ ಸೆಕೆಂಡ್ ವರ್ಷನ್, ಪ್ಯಾರಡೈಸ್ ಲಾಸ್ಟ್ ಕನ್ಸಿಡರ್ಡ್ ಬೈ ಕ್ರಿಟಿಕ್ಸ್. ಸೊ ಈ ಥರ ಕ್ವೆಶನ್ ಇದೆ. ಸೊ ಈ ಪ್ಯಾರಡೈಸ್ ಲಾಸ್ಟು ಈಗ ಇಲ್ಲಿ ನೋಡ್ತೀರಾ ನೀವು. ಈ ಸೇಮ್ ಪ್ಯಾರಡೈಸ್ ಲಾಸ್ಟ್ ಇಲ್ಲಿದೆ. ಪ್ಯಾರಡೈಸ್ ಲಾಸ್ಟ್ ಈಸ್ ಆ್ಯನ್, ಇಲ್ಲಿ ಆ್ಯನ್ ಇದೆಯಾ? ಪ್ಯಾರಡೈಸ್ ಲಾಸ್ಟ್ ಈಸ್ ಆ್ಯನ್. ಸೊ ಇಲ್ಲಿ ಏನು ಬಂತು ಆನ್ಸರ್? ಮುಂದಿರುವಂಥದ್ದು ಏನಿದೆ ಇಲ್ಲಿ? ಎಪಿಕ್ ಪೋಯಮ್. ಸೊ ನೀವು ಬರೆಯುವಂತಹ ಫಸ್ಟ್ ಕ್ವೆಶ್ಚನ್ದು ಆನ್ಸರು ಪ್ಯಾರಡೈಸ್ ಲಾಸ್ಟ್ ಈಸ್ ಆ್ಯನ್ ಎಪಿಕ್ poem. Okay, now we'll go to the second question. Paradise Lost in ಅಂತ ಇದೆ ನೋಡಿರಿ. ಇಲ್ಲಿ ನೀವು ಜಸ್ಟ್ ಪ್ರಪೋಸಿಷನ್ಸ್, ಆರ್ಟಿಕಲ್ಸ್ನ ಫಾಲೋ ಮಾಡಬೇಕು. ಈ ಆ್ಯನ್ ಇದೆ, ಇಲ್ಲೂ ಆ್ಯನ್ ಇದೆ, ಇಲ್ಲಿ ಇನ್ ಇದೆ. ನೆಕ್ಸ್ಟ್ ಈ ಇನ್ ಎಲ್ಲಿದೆ? ಇಲ್ಲಿಲ್ಲ, ಇಲ್ಲಿ ಬೈ ಇದೆ. ನೆಕ್ಸ್ಟ್ ಇನ್ ಎಲ್ಲಿ ಬಂತು? ಫಸ್ಟ್ ವರ್ಷನ್ ಪಬ್ಲಿಷ್ಡ್ ಇನ್. ಓಕೆ, ಸೊ ಇಲ್ಲಿ ಇನ್ನಿದೆ, ಇಲ್ಲೂ ಇನ್ನಿದೆ, ಇಲ್ಲಿನಿದೆ. ಸೊ ಈ ಇನ್ನು ಇಲ್ಲಿಗೆ ಬರೋದಿಲ್ಲ, ಯಾಕಂದರೆ ಇಲ್ಲಿ ಫಸ್ಟ್ ವರ್ಷನ್ ಇದೆ.
ಸೊ ಎಪಿಕ್ ಪೋಯಮ್ ಇನ್ ಬ್ಲ್ಯಾಂಕ್ ವರ್ಡ್ಸ್. ಸೊ ಇಲ್ಲಿ ಜಸ್ಟ್ ಏನು ಮಾಡ್ಬೇಕು ನೀವು, ಪ್ಯಾರಡೈಸ್ ಲಾಸ್ಟ್ ಇನ್, ಈ ಇನ್ ಆದಮೇಲೆ ನೆಕ್ಸ್ಟ್ ಏನಿದೆ ಇಲ್ಲಿ, ಬ್ಲ್ಯಾಂಕ್ ವರ್ಡ್ಸ್ ಇದೆ. ಸೊ ಈ ಬ್ಲ್ಯಾಂಕ್ ವರ್ಡ್ಸ್ನ ನೀವು ಇಲ್ಲಿ ಬರೀಬೇಕು, ಬ್ಲ್ಯಾಂಕ್ ವರ್ಡ್ಸ್. ಸೊ ದ ನೆಕ್ಸ್ಟ್ ಈಸ್ ದಿ ಥರ್ಡ್ ಕ್ವೆಶ್ಚನ್. ಈಗ ನೀವು ಕ್ವೆಶ್ಚನ್ ಪ್ರಕಾರ ಹೋಗಬೇಕು. ಒಂದನೇದು ಆಯಿತು, ಎರಡನೇದಾಯಿತು. ಇದು ರೋಮನ್ ಅಂಕಿಗಳಲ್ಲಿರುತ್ತೆ. ನೀವು ಇದನ್ನು ಮೊದಲು ಈ ಥರ ನ್ಯೂಮರಿಕಲ್ ಆಗಿ ಟ್ರಾನ್ಸ್ಫರ್ ಮಾಡಿಕೊಳ್ಳ್ರಿ, ಇಲ್ಲಾಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ 1, 2, ಇದು ಮೂರನೇದು. ಫಸ್ಟ್ ವರ್ಷನ್ ಪಬ್ಲಿಷ್ಡ್ ಇನ್. ಸೊ ಯಾವುದು, ಈ ಪ್ಯಾರಡೈಸ್, ಇದೇ ಪ್ಯಾರಡೈಸ್ ಲಾಸ್ಟ್ ಫಸ್ಟ್ ವರ್ಷನ್ ಪಬ್ಲಿಷ್ಡ್ ಇನ್. ಸೊ ಈ ಸೆಕೆಂಡ್ ಸೆಂಟೆನ್ಸ್ನಲ್ಲಿ ಇರುತ್ತೆ, ಇದು ಸೇಮ್, ದ ಫಸ್ಟ್ ವರ್ಷನ್ ಪಬ್ಲಿಷ್ಡ್ ಇನ್. ಸೊ ಫಸ್ಟ್ ವರ್ಷನ್ ಪಬ್ಲಿಷ್ಡ್ ಇನ್ ಸೇಮ್ ಬರ್ತದೆ. ಇನ್ನಾದಮೇಲೆ ಯಾವ ಆನ್ಸರ್ ಬಂದಿದೆ, ಇನ್ನಾದಮೇಲೆ ಏನು ಬಂದಿದೆ, 1667 ಅಂದರೆ 1667 ಅಲ್ಲಿ ಪಬ್ಲಿಷ್ ಆಗಿದೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ನು ಫೋರ್ತ್, ಪ್ಯಾರಡೈಸ್ ಲಾಸ್ಟ್ ಕನ್ಸಿಸ್ಟೆಡ್, ಇಲ್ಲಿದೆ ನೆಕ್ಸ್ಟ್. ಈ ಕನ್ಸಿಸ್ಟೆಡ್ ಎಲ್ಲಿದೆ, ಇಲ್ಲಿದೆ. ಸೊ ಫೋರ್ತ್ ಕ್ವೆಶ್ಚನ್ ಕನ್ಸಿಸ್ಟೆಡ್, ಮುಂದಿಂದ ಕನ್ಸಿಸ್ಟೆಡ್ ಏನಿದು, 10 ಬುಕ್ಸ್. ಸೊ 10 ಬುಕ್ಸ್. ನೆಕ್ಸ್ಟ್ ಫೋರ್ತ್ ಆದಮೇಲೆ ಫಿಫ್ತ್, ಇದು ಫಿಫ್ತ್ ಆದಮೇಲೆ ವಿತ್ ಇದೆ. ಸೊ ಈ ವಿತ್ ಎಲ್ಲಿ ಹುಡುಕ್ತೀರಾ, ಇಲ್ಲಿದೆ. ಸೊ ವಿತ್ ಆದಮೇಲೆ ಏನಿದೆ, ಓವರ್ 10,000 ಲೈನ್ಸ್ ಆಫ್ ವರ್ಡ್ಸ್. ಸೊ ವಿತ್ 10,000 ಲೈನ್ಸ್ ಆಫ್ ವರ್ಡ್ಸ್. ಸೊ ಇದು ನಿಮ್ಮದು ಐದನೇದು, ಇದು ನಾಲ್ಕನೇದು, ಇದು 5. ಸೊ ಅದಾದ ನಂತರ ಇಲ್ಲಿ 6, ಇದು 6ನೇದು ಕ್ವೆಶ್ಚನ್. ಪ್ಯಾರಡೈಸ್ ಲಾಸ್ಟ್ ಸೆಕೆಂಡ್ ವರ್ಷನ್ ಪಬ್ಲಿಷ್ಡ್ ಇನ್. ಸೊ ಈಗ ನೀವು ಈ ಸೆಕೆಂಡ್, ಇಲ್ಲಿ ಎಡಿಷನ್ ಇದೆ, ಎಡಿಷನ್ ವರ್ಷನ್ ಸೇಮ್. ಸೊ ಸೆಕೆಂಡ್ ಎಡಿಷನ್ ಫಾಲೋಡ್ ಇನ್, ಪಬ್ಲಿಷ್ಡ್ ಇನ್, ಫಾಲೋಡ್ ಇನ್ 1674. ಸೊ ಪಬ್ಲಿಷ್ಡ್ ಇನ್ 1674. ಸೊ ನೆಕ್ಸ್ಟ್ ಕನ್ಸಿಡರ್ಡ್ ಬೈ ಕ್ರಿಟಿಕ್ಸ್. ಸೊ ಇಲ್ಲಿ ಯಾವುದೂ ಇಲ್ಲ. ನೆಕ್ಸ್ಟ್ ಪ್ಯಾರಡೈಸ್ ಲಾಸ್ಟ್ ಕನ್ಸಿಡರ್ ಬೈ ಕ್ರಿಟಿಕ್ಸ್. ಈ ಕನ್ಸಿಡರ್ ಬೈ ಕ್ರಿಟಿಕ್ಸ್ ಪ್ಯಾಸೇಜ್ನಲ್ಲಿ ಎಲ್ಲಿದೆ, ಕನ್ಸಿಡರ್ಡ್ ಬೈ ಕ್ರಿಟಿಕ್ಸ್. ಮುಂದೆ ಏನು ಬರುತ್ತೆ ಅದನ್ನು ನೀವಿಲ್ಲಿ ಬರೀಬೇಕು. ಮಿಲ್ಟನ್ಸ್ ಮೇಜರ್ ವರ್ಕ್. ಸೊ ಇಲ್ಲೇನು ಬರೀತೀರಾ, 7ನೇದು, ಓಕೆ ಸಾರಿ, ಮಿಲ್ಟನ್ಸ್ ಮೇಜರ್ ವರ್ಕ್, ಸಾರಿ 8th ಒನ್. ಸೊ ಇಲ್ಲಿ 7th 7ನೇದು ಕ್ವೆಶ್ಚನ್ ಏನಿದೆ, ಅರೇಂಜ್ಡ್ ಇಂಟು. ಸೊ ಇಲ್ಲಿ ಅರೇಂಜ್ಡ್ ಇಂಟು ಎಲ್ಲಿದೆ, ಅರೇಂಜ್ಡ್, ಈ ಅರೇಂಜ್ಡ್ ಇಂಟು ಇಲ್ಲಿ ಬಂತು 12 ಬುಕ್ಸ್, 12 ಬುಕ್ಸ್. ದಟ್ಸ್ ಇಟ್. ಇಷ್ಟೇ ನೀವು ಮಾಡಬೇಕಾದದ್ದು. ಈ ಎಲ್ಲಿ ಮೇಲಿರುವಂಥ ಎಲ್ಲ ವರ್ಡ್ಸ್ನ ತೊಗೊಳ್ಬೇಕು. ಆ ವರ್ಡ್ಸ್ ಇಲ್ಲೆಲ್ಲಿದೆ, ಆ ಪದಗಳೆಲ್ಲ ಇಲ್ಲಿ ಎಲ್ಲಿದೆ ಹುಡುಕಬೇಕು. ಅದು ಬಂದ ನಂತರದ ಆನ್ಸರ್ನ ನೀವು ಇಲ್ಲಿ ಬರೀಬೇಕು ಅಷ್ಟೆ. ಸೊ ಈ ಒಂದು ಎಕ್ಸಾಂಪಲ್ನ ನೀವು ನೋಡಿ ಕಲ್ತ್ಕೊಳ್ಬೋದು. ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರುವಂತಹ ಟೆಕ್ಸ್ಟ್ ಬುಕ್ ಅಂದರೆ ಕೋರ್ಸ್ ಬುಕ್ಕಲ್ಲಿರುವಂತಹ ಮಾಡೆಲ್ ಕ್ವೆಶ್ಚನ್ ಪೇಪರ್. ಅದು ಮಾಡೆಲ್ ಕ್ವೆಶ್ಚನ್ ಪೇಪರಿಂದ ತೊಗೊಂಡಂಥ ಎಕ್ಸಾಂಪಲ್ ಇದು. ಸೊ ಅದನ್ನು ನೀವು ಮತ್ತೊಂದು ಸರಿ ನೀವು ಟೆಕ್ಸ್ಟ್ ಬುಕ್ಕನ್ನೇ ಓಪನ್ ಮಾಡಿ ಇದನ್ನು ಓದಿ ಅದರಲ್ಲಿ ನೀವೇ ಪ್ರಯತ್ನ ಮಾಡಿ ಇದರಲ್ಲಿ ಫಿಲಪ್ ಮಾಡಿ ನನಗೆ ತಿಳಿಸಿ ನಿಮಗೆ ಅರ್ಥ ಆಯ್ತಾ ಇಲ್ಲ ಅಂಥೇಳಿ. ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಸೆಕೆಂಡ್ ಕ್ವೆಶ್ಚನ್. ಸೊ ಅದರಲ್ಲಿ ನೀವು ಸ್ವಂತ ಮಾಡಿ ನನಗೆ ಆನ್ಸರ್ ಕಳಿಸಿದ್ರೆ ಮಾಡಿ ಆನ್ಸರ್ ಕಳಿಸಿ.
ಇದು ಫಸ್ಟ್ ಕ್ವೆಶ್ಚನ್ ಪೇಪರ್ ಅಲ್ಲ, ಸೆಕೆಂಡ್ ಕ್ವೆಶ್ಚನ್ ಪೇಪರ್ ಇದೆ. ಮೊದಲನೇ ಕ್ವೆಶ್ಚನ್ ಪೇಪರ್ ಅಲ್ಲ, ಫಸ್ಟ್ ಇದು ಪೇಪರ್ 1 ಇದೆ, ಮಾಡೆಲ್ ಪೇಪರ್ 2 ಎರಡನೇದು ಮಾಡಿದ್ದೀನಿ. ಈ ಮೊದಲನೇದು ನೀವು ಇಲ್ಲಿ ಮಾಡ್ಕೊಂಡು ಬರ್ಬೋದು. ಮಾಡಿ ನನಗೆ ತಿಳಿಸಿ. ನಿಮಗೆ ಮತ್ತೊಂದು ಸರಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ನಿಮ್ಮ ಕ್ವೆಶ್ಚನ್ ಬ್ಯಾಂಕ್ ಅಲಾಂಗ್ ವಿತ್ ಕ್ವೆಶ್ಚನ್ ಬ್ಯಾಂಕ್ ನಾನು ಮತ್ತೆ ಇನ್ನೊಂದು ಸರಿ ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಆದರೆ ನನಗೆ ನೀವು ಇದು ಅರ್ಥ ಆಗಿದೆಯೋ, ವಿಡಿಯೋ ನೋಡಿದ್ದೀರಾ, ನೋಡಿ ಆದಮೇಲೆ ಅರ್ಥ ಆಗಿದೆಯೋ ಇಲ್ಲೋ ಅಂತ ಹೇಳಿ ನನಗೆ ಗೊತ್ತಾಗಬೇಕು. ನನಗೆ ಗೊತ್ತಾಗಲಿಲ್ಲ ಅಂತಂದರೆ ನಾನು ಮತ್ತೆ ಇದು ಮುಂದೆ ವೀಡಿಯೋಸ್ನ ಹಾಕೋದಿಲ್ಲ. ನಿಮ್ಗೆ ಅರ್ಥ ಆಗ್ತಿದೆ ಈ ರೀತಿ ಹೇಳೋದಂತ ಗೊತ್ತಾದಮೇಲೆ ನಾನು ನಿಮಗೆ ಮತ್ತಷ್ಟು ಗ್ರಾಮರ್ ವೀಡಿಯೋಸ್ನ ಹಾಕ್ತೀನಿ. ನೀವು ಪ್ರಾಕ್ಟೀಸ್ ಮಾಡಿ ನನಗೆ ಆನ್ಸರ್ಸ್ನ ಕಳಿಸ್ಬೇಕಾಗತ್ತೆ. ಎಕ್ಸಸೈಸಸ್ ಕಳಿಸ್ತೀನಿ. ಆ ಎಕ್ಸಸೈಸಸ್ಗೆ ಎಲ್ಲರೂ ನೀವು ಪ್ರತಿಯೊಬ್ಬರೂ ಏನು ಮಾಡಬೇಕು, ಆನ್ಸರ್ಸ್ ಅಟೆಂಡ್ ಮಾಡಿ ನೀವು ಕಳಿಸ್ಕೊಟ್ರೆ ಮಾತ್ರ ನಾನು ಮುಂದಿನ ವೀಡಿಯೋಸ್ಗಳನ್ನ ಹಾಕ್ತೀನಿ. ನಿಮ್ಮ ಕಡೆಯಿಂದ ಏನೂ ರೆಸ್ಪಾಂಡ್ ಬರಲಿಲ್ಲ ಅಂತಂದರೆ ನಾನು ವೀಡಿಯೋಸ್ ಹಾಕೋದಿಲ್ಲ. ನಿಮಗೆ ಆ್ಯಸ್ ಯೂಶ್ವಲ್ ಯೂಟ್ಯೂಬ್ ವೀಡಿಯೋಸೇ ಬರುತ್ತೆ, ಅದನ್ನೇ ನೋಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು.